20 ವರ್ಷ ದುಡಿಯೋದನ್ನ ಒಬ್ಬ ಬಿಸ್ನೆಸ್ ಮ್ಯಾನ್ 5 ವರ್ಷದಲ್ಲಿ ದುಡಿತಾನೆ. ಹೆಂಗೆ? ಅವ್ನ ಎಫರ್ಟ್ ಹಂಗಿರುತ್ತೆ. ಈಗ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದೀನಿ, ಇಲ್ಲ ಪ್ರೈವೇಟ್ ಅಲ್ಲೆಲ್ಲ ಒಂದ್ ಕಡೆ ನಾನು ಕೆಲಸ ಮಾಡ್ತಾ ಇದೀನಿ, ಹ್ಯಾಂಡ್ ಓವರ್ ಒಬ್ರು ಕೈ ಕೆಳಗಡೆ ನಾನು ಕೆಲಸ ಮಾಡ್ತಾ ಇದೀನಿ ಅಂದ್ರೆ 9 to 6 ಅವ್ರ ಹತ್ರ ಕೆಲಸ ಇರುತ್ತೆ. ಅದಾದ್ಮೇಲೆ ನಾವು ಫ್ರೀ ಅಲ್ವಾ? ಆದ್ರೆ ನೀವು ಓನ್ ಬಿಸ್ನೆಸ್ ಅಲ್ಲಿ ಇದ್ದೀರಾ ಅಂತಂದ್ರೆ 24 hours ನೀವು ಅಲರ್ಟ್ ಆಗಿರ್ತೀರಾ, ಕೆಲಸ ಮಾಡ್ತಾ ಇರ್ತೀರಾ. ಹಂಗಾಗಿ 5 ವರ್ಷದಲ್ಲಿ ನಿಮ್ಗೆ ಸಕ್ಸಸ್ ಸಿಗುತ್ತೆ. ರಿಸ್ಟ್ರಿಕ್ಷನ್ ಇಷ್ಟರಲ್ಲೇ ನಾನು ಜೀವನ ಮಾಡ್ಬೇಕಂದಾಗ ಆ ರಿಸ್ಟ್ರಿಕ್ಷನ್ ಮೀರಿ ನಾವು ಕರ್ಕೊಂಬರಕ್ ಆಗಲ್ಲ. ನಿಮ್ಗಳ್ನು ಅಷ್ಟೇ, ನಿಮ್ಗೆ ಏನ್ ಇಂಟ್ರೆಸ್ಟ್ ಇದೆ ನೀವು ಒಂದ್ ಸ್ಟೆಪ್ ನೀವು ಫಸ್ಟ್ ಇಡ್ಬೇಕು, ಅದಾದ್ಮೇಲೆ ನಿಮ್ ಜೊತೆ ನಾವ್ ಇಡೋದು ಅಲ್ವಾ. ಇಲ್ಲಿ ಕಾಂಟ್ಯಾಕ್ಟ್ ನ ಬೆಳೆಸ್ಬೇಕು, ಫ್ರೆಂಡ್ಶಿಪ್ ನ ಬೆಳೆಸ್ಬೇಕು. ಎಷ್ಟು ಅಷ್ಟು ಬಿಸ್ನೆಸ್ ಮಾಡಕ್ ಬಂದಿರೋದಲ್ವಾ, ನಮ್ಗೆ ಕಾಂಟ್ಯಾಕ್ಟ್ಸ್ ಬಹಳ ಮುಖ್ಯ. ನೀವು ಮನೆಗಿದ್ರಿ ಅಂದ್ರೆ ಹೊರಗಡೆ ಎಲ್ಲಾನು ಗೆದ್ಕೊಂಡ್ಬರ್ಬೋದು. ಮನೆ ಗೆದ್ದಿಲ್ಲ ಅಂದ್ರೆ ಯಾರು ಗೆಲ್ಲಕ್ಕ. ಮನೇಲೇ ಇದ್ದು ನಿಮ್ಗೂ ಆ ಮೈಂಡ್ ಏನಿದೆ ಅಲ್ಲ, ಅದು ತುಕ್ಕಿಡ್ದ್ಬಿಟ್ಟಿದೆ. ಬೆಳಿಗ್ಗೆ ಹೇಳೋ, ಗಂಡನ ಮಾಡು, ಮಕ್ಳಿಗೆ ಮಾಡು, ಇದೇ ಲೈಫ್ ನ ನೋಡ್ಕೊಂಡ್ ಬಂದಿದ್ದೀರಾ. ಬಟ್ ಇವಾಗ ಏನ್ ಅನ್ಸಿದೆ, ಇಲ್ಲ ನಂದು ಒಂದು ಲೈಫ್ ಸ್ಟೈಲ್ ನಾನು ಚೇಂಜ್ ಮಾಡಬೇಕು. ಬೇರೆಯವ್ರನ್ನ ನೋಡಿದಾಗ, ಇಲ್ಲ ಎಲ್ಲೋ ಒಂದು ಸ್ಕ್ರೋಲ್ ಮಾಡ್ಬೇಕಾದ್ರೆ ಒಂದು ವಿಡಿಯೋಸ್ ನೋಡಿದಾಗ, ಇಲ್ಲ ನಿಮ್ಮ ಅಕ್ಕಪಕ್ಕದ ನೇಬರ್ಸ್ ನೋಡಿದಾಗ, ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಇಲ್ಲ ಅವ್ರೇನೋ ಮಾಡ್ತಾ ಇದಾರೆ ಅಂದ್ರೆ ನನ್ನ ಕೈಲಿ ಯಾಕೆ ಮಾಡೋಕ್ಕಾಗಲ್ಲ. ಆಮೇಲೆ ಈ ಸ್ಟ್ರಗಲ್ ಮಾಡ್ತಿರೋದನ್ನ ಎಂಜಾಯ್ ಮಾಡಿ. ಮತ್ತೆ ಸ್ಟ್ರಗಲಿಂಗ್ ಲೈಫ್ ಸಿಗಲ್ಲ ನಮ್ಗೆ ಅಲ್ವಾ. ಒಂದು ಸಕ್ಸಸ್ ಅಂತ ಬಂದ್ಬಿಟ್ಮೇಲೆ ನಾವು ಕೊಡೋ ವಿದ್ಯೆ ಲೈಫ್ ಲಾಂಗ್ ಇರುತ್ತೆ ಅಲ್ವಾ, ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕಲ್ವಾ ನೀವು. ಅದನ್ನ ನಾನು ನಿಮ್ಗೆ ಹೇಳ್ತಾರೆ. ಓಕೆ, ಸ್ಟಾರ್ಟ್ ಮಾಡೋಣವಾ?